Next part, subtracting large numbers. ದೊಡ್ಡ ಸಂಖ್ಯೆಗಳನ್ನು ಕಳೆಯುವುದು. The place where passengers board a bus is called a bus stand or a bus station. ಸೊ ಪ್ರಯಾಣಿಕರು ಬಸ್ ಹತ್ತುವ ಸ್ಥಳವನ್ನು ಬಸ್ ನಿಲ್ದಾಣ ಅಥವಾ ಬಸ್ ನಿಲ್ದಾಣ ಎಂದು ಕರೆಯಲಾಗುತ್ತದೆ. ಕರೆಕ್ಟ್. ಓಕೆ. ಸಿಮಿಲರ್ಲಿ ಅ ರೈಲ್ವೆ ಸ್ಟೇಷನ್ ಇಸ್ ದ ಪ್ಲೇಸ್ ವೇರ್ ಪೀಪಲ್ ಬೋರ್ಡ್ ಟ್ರೈನ್ಸ್. ರೈಲ್ವೆ ಸ್ಟೇಷನಲ್ಲಿ ಟ್ರೈನನ್ನು ಬೋರ್ಡ್ ಮಾಡ್ತಾರೆ. ದ ಪ್ಲೇಸ್ ವೇರ್ ಪೀಪಲ್ ಬೋರ್ಡ್ ಶಿಪ್ಸ್ ಇಸ್ ಕಾಲ್ಡ್ ಅ ಪೋರ್ಟ್. ಸೊ ಶಿಪ್ಪಲ್ಲಿ ಹೋಗುವಾಗ ಶಿಪ್ಪನ್ನು ಅಲ್ಲಿ ಹತ್ತಾರೆ, ಆ ಪ್ಲೇಸನ್ನು ಪೋರ್ಟ್ ಅಂತ ಹೇಳ್ತಾರೆ. ದ ಪೋರ್ಟ್ಸ್ ಆಫ್ ಮುಂಬೈ ಆ್ಯಂಡ್ ಚೆನ್ನೈ ಆರ್ ಟೂ ಆಫ್ ದ ಇಂಪಾರ್ಟೆಂಟ್ ಪೋರ್ಟ್ಸ್ ಆಫ್ ಇಂಡಿಯಾ. ಸೊ ಮುಂಬೈ ಮತ್ತು ಚೆನ್ನೈ ಇಂಪಾರ್ಟೆಂಟ್ ಪೋರ್ಟ್ಸ್ಗಳವ ಇಂಡಿಯಾದ. ಶಿಪ್ಸ್ ಗೋಯಿಂಗ್ ಫ್ರಮ್ ಮುಂಬೈ ಟು ಚೆನ್ನೈ ಮಸ್ಟ್ ಪಾಸ್ ಬೈ ಅನದರ್ ಇಂಪಾರ್ಟೆಂಟ್ ಪೋರ್ಟ್. ಸೊ ಮುಂಬೈಯಿಂದ ಚೆನ್ನೈಗೆ ಹೋಗುವಾಗ ಇನ್ನೊಂದು ಇಂಪಾರ್ಟೆಂಟ್ ಪೋರ್ಟನ್ನು ಅವರು ಕ್ರಾಸ್ ಮಾಡಬೇಕು. ಅದು ಕೊಚಿನ್ ಪೋಸ್ಟ್, ಕೇರಳದಲ್ಲಿದೆ. ಸ್ಪಾಟ್ ದೀಸ್ ಪ್ಲೇಸಸ್ ಆನ್ ದ ಮ್ಯಾಪ್. ಸೊ ಮುಂಬೈ ಪೋರ್ಟ್ ಇಲ್ಲಿದೆ, ಕೊಚಿನ್ ಮತ್ತು ಇಲ್ಲಿ ಚೆನ್ನೈ ಪೋರ್ಟ್ ಇದೆ. The distance from Mumbai port to Cochin port is 1083 km and the distance from Mumbai to Chennai port is 2700 km ಇದೆ. The total distance of the sea route from Mumbai to Chennai is 2700 km. ನಮ್ಗೆ ಗೊತ್ತಿದೆ, ಈಗ ಜಸ್ಟ್ ನೋಡಿವಿ. A ship starting from Mumbai first reaches the Cochin port traveling 1083 km by sea. ಸೊ ಮುಂಬೈಯಿಂದ ಕೊಚಿನ್ಗೆ ಡಿಸ್ಟೆನ್ಸ್ ಇರೋದು 1083 km ಇದೆ. How much more distance does it have to travel to reach the Chennai port? ಆ ಶಿಪ್ ಮತ್ತು ಚೆನ್ನೈಗೆ ರೀಚ್ ಆಗಲಿಕ್ಕೆ ಇನ್ನು ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಬೇಕು? ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟಿದೆ, ಇನ್ನು ಎಷ್ಟು ಟ್ರಾವೆಲ್ ಮಾಡಬೇಕು? ಉಳಿದ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡೋದು ನಾವು ಕಂಡುಹಿಡಿಬೇಕಾದ್ರೆ ನಾವು 2700 ಕಿಲೋಮೀಟರಿಂದ 1083 ಕಿಲೋಮೀಟರನ್ನು ಕಳಿಬೇಕು. ಡು ಯು ರಿಮೆಂಬರ್ ಹೌ ಟು ಸಬ್ಟ್ರಾಕ್ಟ್ ನಂಬರ್ಸ್ ಯೂಸಿಂಗ್ ಪ್ಲೇಸ್ ವ್ಯಾಲ್ಯೂ? ಪ್ಲೇಸ್ ವ್ಯಾಲ್ಯೂ ನಾವು ನಂಬರ್ಸ್ ಅನ್ನು ಬರೆದು ಹೇಗೆ ಸಬ್ಟ್ರಾಕ್ಟ್ ಮಾಡಬೇಕಂತ ನಾವು ಆಲ್ರೆಡಿ ಕಲ್ತಿದ್ದೀವಿ. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಆ್ಯಂಡ್ 1000. 2700 ಅನ್ನು ಇಲ್ಲಿ ಬರೆದಿದ್ದಾರೆ. ಕೆಳಗೆ 1083. 0 ಇಂದ 3 ಕಳೀಲಿಕ್ಕಾಗಲ್ಲ. ಇಲ್ಲಿ ಬಾಜು ಮನೆಯಿಂದ ತೊಗೋಬೇಕಾದರೆ ಇಲ್ಲಿನೂ 0 ಇದೆ. ಸೊ ನಾವು ನೆಕ್ಸ್ಟ್ 100 ಪ್ಲೇಸಿಗೆ ಹೋಗ್ತೀವಿ. ಇಲ್ಲಿ 700 ಇದೆ. ಓಕೆ. ಸೊ 700ಇಂದ ಇಲ್ಲಿ 1 ತೊಗೊಂಡ್ರೆ ಇದು ಎಷ್ಟಾಗತ್ತೆ? ಇದು 10. ಇಲ್ಲಿಂದ ಮತ್ತು ಇಲ್ಲಿ 1 ಕೊಟ್ಟರೆ ಇದು 10 ಆಗುತ್ತೆ, ಇದು 9 ಆಗುತ್ತೆ. 10ಇಂದ 3 ಕಳೆದ್ರೆ 7, 9ಇಂದ 8 ಕಳೆದ್ರೆ 1, 6 minus 0 is 6, 2 minus 1 is 1. The ship has to travel 1617 km more to reach Chennai. As you learned earlier, the longest land route is 15,150 km. ರಷ್ಯಾ ಮತ್ತು ಪೋರ್ಚುಗಲ್ ಸಿಟೀಸ್ ನಡುವೆ ಇರುವ ಡಿಸ್ಟೆನ್ಸ್ ಇದು. ಲಾಂಗೆಸ್ಟ್ ಹೈವೇ ಆಫ್ರಿಕಾಲಿದೆ, ಅದು 10,228 km ಲಾಂಗ್ ಇದೆ. ಕನೆಕ್ಟಿಂಗ್ ದ ಸಿಟೀಸ್ ಆಫ್ ಕೈರೋ ಇನ್ ಈಜಿಪ್ಟ್ ಆ್ಯಂಡ್ ಕೇಪ್ ಟೌನ್ ಇನ್ ಸೌತ್ ಆಫ್ರಿಕಾ. ಕೈರೋ ಮತ್ತು ಕೇಪ್ ಟೌನ್ಗೆ ಕನೆಕ್ಟ್ ಮಾಡುವ ಇದು ಹೈವೇ ಆಗಿದೆ. ಹೌ ಮಚ್ ಲಾಂಗರ್ ಇಸ್ ದ ಲ್ಯಾಂಡ್ ರೂಟ್ ಬಿಟ್ವೀನ್ ಟ್ಯಾಲನ್ ಆ್ಯಂಡ್ ಸ್ಯಾಗ್ರೆಸ್ ಕಂಪೇರ್ಡ್ ಟು ದ ಹೈವೇ ಬಿಟ್ವೀನ್ ಕೈರೋ ಆ್ಯಂಡ್ ಕೇಪ್ ಟೌನ್? ಸೊ ಕೈರೋ ಮತ್ತು ಕೇಪ್ ಟೌನ್ಗಳ ನಡುವೆ ಇರುವ ಈ ಡಿಸ್ಟೆನ್ಸ್ 10,228 ಕಿಲೋಮೀಟರ್ಗಿಂತ ಲಾಂಗೆಸ್ಟ್ ರೋಡ್ ರೂಟ್ 15,150 ಕಿಲೋಮೀಟರ್ ಇನ್ನು ಎಷ್ಟು ಹೆಚ್ಚಾಗಿದೆ. ಅಂದರೆ ನಾವು 15,150ಇಂದ 10,228 ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ರೋಡ್ಸ್ ಈಸ್ 15,150 ಕಿಲೋಮೀಟರ್ ಮೈನಸ್ 10,228 ಕಿಲೋಮೀಟರ್. 1, 10, 100, 1000 ಆ್ಯಂಡ್ 10,000 ಪ್ಲೇಸ್ ವ್ಯಾಲ್ಯೂ ಇದೆ. ಇದನ್ನು ನಾವಿಲ್ಲಿ ಬರೆದಾಗ 0ಇಂದ 8 ಕಳಿಯೋಕ್ಕಾಗಲ್ಲ. ಇಲ್ಲಿಂದ ಇಲ್ಲಿ 1 ತೊಗೊಂಡಿದ್ದೀವಿ, 10 ಆಗುತ್ತೆ. ಸೊ 10 minus 8 is 2, 4 ಇದು 4 ಉಳೀತು. 1 ಇಲ್ಲಿ ಕೊಟ್ಟಿದ್ವಲ್ಲ, 4 10s ಉಳಿದಿವೆ. ಇಲ್ಲಿ 4 10s minus 2 10s is 2 10s. ನೆಕ್ಸ್ಟ್ ಇಲ್ಲಿ 1 ಇದೆ, 1ಇಂದ 2 ಕಳಿಯೋಕ್ಕೆ ಆಗಲ್ಲ. ಇಲ್ಲಿಂದ ಇಲ್ಲಿ 1 ಬಾರೋ ಮಾಡ್ತೀವಿ. ಸೊ ಇದು 11 ಆಗುತ್ತೆ. 11ಇಂದ 2 ಕಳೆದ್ರೆ 9 ಆಗುತ್ತೆ. ಇಲ್ಲಿ 4 ಉಳೀತು. 4 minus 0 is 4, 1 minus 1 is 0. The longest road route is 4,922 kilometers longer than the longest highway route. Like addition, here too we can try not to write the positions of the digits and align the numbers appropriately. ನಾವು ಅಡಿಷನಲ್ಲಿ ನೋಡಿದ್ವಿ, ನಾವು ಪ್ಲೇಸ್ ವ್ಯಾಲ್ಯೂನು ಬರೆಯಲಾರದೆ ನಾವು ಕರೆಕ್ಟಾಗಿ ಹೇಗೆ ನಂಬರ್ಸನ್ನು ಅಲೈನ್ ಮಾಡಿದರೆ ನಮ್ಮ ಎಡಿಷನ್ ಕರೆಕ್ಟಾಗಿ ಬಂತು. ನಾವು ಸಬ್ಟ್ರಾಕ್ಷನಲ್ಲೂ ಹಾಗೆ ಮಾಡ್ಬೋದು. ವಿತೌಟ್ ರೈಟಿಂಗ್ ದ ಪ್ಲೇಸ್ ವ್ಯಾಲ್ಯೂ ವಿ ಕ್ಯಾನ್ ಜಸ್ಟ್ ರೈಟ್ ದ ನಂಬರ್ಸ್ ಬೈ ಅಲೈನಿಂಗ್ ದೆಮ್ ಪ್ರಾಪರ್ಲಿ. ಸೊ 613 ಇಂದ 154 ಕಳಿಬೇಕಾದ್ರೆ 3ಇಂದ 4 ಕಳಿಯೋಕ್ಕಾಗಲ್ಲ, ಬಾರೋ ಮಾಡಬೇಕು. ಇಲ್ಲಿಂದ ಇಲ್ಲಿ 1 ಬಾರೋ ಮಾಡಿದ್ರೆ 10 ಬರುತ್ತೆ. ಸೊ ಇದು 13 ಆಯಿತು. 13 minus 4 is 9. ಇಲ್ಲಿ 0 ಇತ್ತು, 0ಇಂದ 5 ಕಳಿಯೋಕ್ಕಾಗಲ್ಲ. ಮತ್ತು 6ಇಂದ ಇಲ್ಲಿ 1 ಕಟ್ಟನ್ನು ಬಾರೋ ಮಾಡಿದರೆ ನಮ್ಗೆ ಇದು 10 ಆಗುತ್ತೆ. 10 minus 5 is 5, 5 ಉಳೀತು. 5 minus 1 is 4, 459 ಆಯ್ತಿದ್ದು. ಲೆಟ್ ಅಸ್ ಸಾಲ್ವ್. ಸಬ್ಟ್ರಾಕ್ಟ್ ದ ಫಾಲೋಯಿಂಗ್. ಟ್ರೈ ನಾಟ್ ಟು ರೈಟ್ 10,000, 1,000, 100, 10 and
ones at the top. Align the digits carefully. 4,578 minus 2,222. 8 in the 2 colors, 6, 5, 3 and 2. Next, 15,324 minus 11780. 4 minus 0 is 4. 2 in the 8 ಕಲಿಯೋಕ್ಕಾಗಲ್ಲ, ಇಲ್ಲಿ ಬಂತು 12. ಇದು 12 minus 8 is 4. 2 in the 7 ಕಲಿಯೋಕ್ಕಾಗಲ್ಲ, ಇದು 1. 12 minus 7 is 5. ಇದು 4 ಉಳಿಯಿತು. 4 minus 1 is 3 and 0 ಬರುತ್ತೆ ಇಲ್ಲಿ. 1 minus 1 is 0. Next, 5,423 minus 423. So, see how I aligned this space. 100 places emptier. 3 minus 3, 0, 0, 0. It will be 5,000. Next, 123 minus 12. 100 places empty. It 1, 1, it 1. Next, 77,777. 777. Hundreds ಮತ್ತು thousands place blank ಇವೆ. ಇದು 0 ಆಗುತ್ತೆ, ಇದು 0, ಇದು 0, ಇದು 7, 7. The answer is 77,000. 826 ಇಂದ 752 ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಇದು 4 ಆಯಿತು, 2 ಇಂದ 5 ಹೋಗಲ್ಲ, ಇದು 7 ಉಳಿಯಿತು, ಇಲ್ಲಿ 12 ಆಯಿತು. 12 minus 5 is 7, 7 minus 7 is 0. Question 2. Mary's train journey to Delhi. Mary is on a train journey. Mary train journey ಮೇಲೆ ಇದ್ದಾಳೆ. She starts from Kolkata. ಅವಳು ಕೋಲ್ಕತ್ತಾದಿಂದ ಸ್ಟಾರ್ಟ್ ಮಾಡ್ತಾಳೆ ವಿತ್ rupees 12,540. ಇಷ್ಟು ಮನಿ ಅವಳ ಹತ್ರ ಇದೆ ಈಗ. ಶಿ ಸ್ಪೆಂಡ್ಸ್ rupees 3,275 ಆನ್ ಫುಡ್. 3,275 ಅನ್ನು ಆಹಾರಕ್ಕೆ ಖರ್ಚು ಮಾಡ್ತಾಳೆ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್. ಮತ್ತು ಕೋಲ್ಕತ್ತಾದಿಂದ ಅವರು ವಾರಣಾಸಿಗೆ ಹೋಗಿದ್ದಾಳೆ. ಇನ್ ವಾರಣಾಸಿ ಹರ್ ಅಂಕಲ್ ಗಿವ್ಸ್ ಹರ್ ಎ ಗಿಫ್ಟ್ ವರ್ತ್ 4,900. ವಾರಣಾಸಿಯಲ್ಲಿ ಅವ್ರ ಅಂಕಲ್ ಅವಳಿಗೆ ಒಂದು ಗಿಫ್ಟನ್ನು ಕೊಡ್ತಾರೆ, ಅದು ವರ್ತ್ 4,900 ಇರುತ್ತೆ. ಶಿ ದೆನ್ ಟ್ರಾವೆಲ್ಸ್ ಟು ಡೆಲ್ಲಿ. ಮತ್ತು ವಾರಣಾಸಿಯಿಂದ ಅವಳು ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾಳೆ. ಸ್ಪೆಂಡಿಂಗ್ 2,645 rupees ಟ್ರೈನ್ ಟಿಕೆಟ್ಗೆ ಖರ್ಚು ಮಾಡ್ತಾಳೆ ಅವಳು. ಶಿ ಸ್ಪೆಂಡ್ಸ್ rupees 1,275 ಆನ್ ಸೊವಿನಿಯರ್ಸ್ ಇನ್ ಡೆಲ್ಲಿ. ಸೊ 1,275 ಅವಳು ಉಡುಗೊರೆಗಾಗಿ ಖರ್ಚು ಮಾಡ್ತಾಳೆ. ಹೌ ಮಚ್ ಮನಿ ಈಸ್ ಮೇರಿ ಲೆಫ್ಟ್ ವಿತ್ ಆಟ್ ದ ಎಂಡ್ ಆಫ್ ದ ಡೆಲ್ಲಿ ಟ್ರಿಪ್. ಸೊ ಡೆಲ್ಲಿ ಟ್ರಿಪ್ ಎಂಡ್ ಆದಾಗ ಅವಳ ಹತ್ರ ಎಷ್ಟು ಮನಿ ಉಳಿದಿರುತ್ತೆ? ಅಮೌಂಟ್ ಮೇರಿ ಹ್ಯಾಡ್, ಅವಳ ಹತ್ರ ಎಷ್ಟು ರೊಕ್ಕ ಇತ್ತು? 12,540 ಹಣ ಅವಳ ಹತ್ರ ಇತ್ತು. ಮತ್ತು ಅಂಕಲ್ ಅವಳಿಗೆ 4,900 ಅನ್ನು ಕೊಡ್ತಾರೆ. ಸೊ ಗಿಫ್ಟ್ ಮನಿ ಎಷ್ಟು ಬಂತು ಅವಳಿಗೆ? 4,900 ಬಂತು. ಟೋಟಲ್ ಅಮೌಂಟ್ ಅವ್ರ ಹತ್ರ ಎಷ್ಟಿದೆ ಈಗ? ಇದನ್ನು ಆ್ಯಡ್ ಮಾಡಿ. ಇದು 15,1 ಇದು 17,440 ಇದೆ ಅವಳ ಹತ್ರ ಈಗ ಅವಳ ಎಕ್ಸ್ಪೆನ್ಸಸನ್ನು ನೋಡೋಣ. ಎಕ್ಸ್ಪೆನ್ಸ್ ಆನ್ ಫುಡ್ ಆ್ಯಂಡ್ ಅದರ್ಸ್ ಅವಳು 3,275 ಅನ್ನು ಖರ್ಚು ಮಾಡಿದ್ದಾಳೆ. ಎಕ್ಸ್ಪೆನ್ಸ್ ಆನ್ ಟ್ರೈನ್ ಟಿಕೆಟಿಗೆ ಅವಳು 2,645 ಖರ್ಚು ಮಾಡಿದ್ದಾಳೆ. ಅವಳ ಎಕ್ಸ್ಪೆನ್ಸ್ ಸೋವಿನಿಯರ್ಸ್ 1,275 ಇದೆ. ಸೊ ಟೋಟಲ್ ಎಕ್ಸ್ಪೆನ್ಸ್ add up this 15, 7, 7, 14, 14, 15 plus 4 is 19, the 10, 11, 3, 4, 5, 6, 7. So total all expense 7,195 ಇದೆ. Last question ಏನಿದೆ? how much money is Mary left with? Total amount she had 17,440 ಇದೆ. ಟೋಟಲ್ ಎಕ್ಸ್ಪೆನ್ಸ್ ಅವ್ರದ್ದು 7,195 ಇದೆ. ಟೋಟಲ್ ಅಮೌಂಟ್ ಲೆಫ್ಟ್. ಈಗ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. 0 5 ಹೋಗಲ್ಲ. ಸೊ ಇಲ್ಲಿ 110 minus 5 is 5. 3 ಇದು 3 ಆಗುತ್ತೆ. 13 ಆಯಿತು. ಸೊ 13 ಇದು 4 ಆಯಿತು. ಇದು 2 ಇದು 0. ಸೊ ಶಿ ಈಸ್ ಲೆಫ್ಟ್ ವಿತ್ 10,245. Question number 3. Members of a school council have raised rupees 70,500. They plan to set up a maths lab with some games and models worth rupees
39,785, buy library books worth rupees 9,545 and purchase sports equipment worth rupees 19,548. ಸೊ ಒಂದು ಅಂಗಡಿಯಲ್ಲಿ ಇದ್ದವರು 70,500 ರುಪೀಸನ್ನು ಸಂಗ್ರಹಿಸಿದ್ದಾರೆ. ಅವರು ಇಷ್ಟೆಲ್ಲ ಅಮೌಂಟ್ ಅಂದರೆ ಇವು 39,785, 9,545 ಮತ್ತು 19,548 ಇವೆಲ್ಲ ಅಮೌಂಟ್ಸನ್ನು ಖರ್ಚು ಮಾಡಬೇಕಾದ ಅಂದಿದ್ದಾರೆ. ಇವೆಲ್ಲ ಎಕ್ವಿಪ್ಮೆಂಟ್ಸನ್ನು ಖರೀದಿಸಲು ಅವ್ರ ಹತ್ರ ಇನಫ್ ಮನಿ ಇದೆ ಏನೋ ನಾವು ಎಸ್ಟಿಮೇಟ್ ಮಾಡಬೇಕು. ಸೊ ಪ್ರಶ್ನೆ ಎ, ಎಸ್ಟಿಮೇಟ್ ವೆದರ್ ದ ಸ್ಕೂಲ್ ಕೌನ್ಸಿಲ್ ಹ್ಯಾಸ್ ರೇಸ್ಡ್ ಇನಫ್ ಮನಿ ಟು ಮೇಕ್ ದ ಪರ್ಚೇಸಸ್. ಶೇರ್ your thoughts in the class. So amount for games and models ಎಷ್ಟು? 39,785 ಇದೆ. ನೆಕ್ಸ್ಟ್ ಅಮೌಂಟ್ ಫಾರ್ ಲೈಬ್ರರಿ ಬುಕ್ಸ್ ಅದು 9,545 ಇದೆ. ಅಮೌಂಟ್ ಫಾರ್ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ $19,548. So total amount needed, ಟೋಟಲ್ ಅವರಿಗೆ ಎಷ್ಟು ಅಮೌಂಟ್ ಬೇಕು ನಾವು ಆ್ಯಡ್ ಮಾಡಬೇಕು. ಇದಕ್ಕೆ 18, 12, 13, 13 plus 7, sorry 13 plus 4 is 17, 18, 10, 28, 3, 4, 5, 6. ಸೊ ಅವರಿಗೆ ಎಷ್ಟು ಅಮೌಂಟ್ ಅವಶ್ಯಕತೆ ಇದೆ? 68,878. ನೆಕ್ಸ್ಟ್ ಕ್ವೆಶನ್ ಬಿ ಏನಿರುತ್ತೆ, ಚೆಕ್ ಯುವರ್ ಎಸ್ಟಿಮೇಟ್ ವಿತ್ ಕ್ಯಾಲ್ಕುಲೇಷನ್ಸ್. ನಿಮ್ಮ ಅಂದಾಜನ್ನು ಚೆಕ್ ಮಾಡಿ. ಸೊ ಅವ್ರ ಹತ್ರ 70,500 ಅಮೌಂಟ್ ಅವರು ಸಂಗ್ರಹಿಸಿದ್ದಾರೆ. ಈ ಅಮೌಂಟು 68,878ಗಿಂತ ದೊಡ್ಡದಾಗಿದೆ. ಅಂದರೆ ಅವರು ಈಸಿಲಿ ಇವೆಲ್ಲ ಎಕ್ವಿಪ್ಮೆಂಟ್ಸನ್ನು ತೊಗೋಬಹುದು. ಕ್ವೆಶನ್ ನಂಬರ್ 4, a truck can carry 8,250 kg of goods. A factory loads 3,675 kg of cement and 2,850 kg of steel on it. So truck ಲೋಡಿಂಗ್ ಕೆಪಾಸಿಟಿ 8,250 ಇದೆ. ಒಂದು ಫ್ಯಾಕ್ಟ್ರಿ ಆ ಟ್ರಕ್ಕಲ್ಲಿ 3,675 kg ಸಿಮೆಂಟ್ ಮತ್ತು 2,850 kg ಸ್ಟೀಲನ್ನು ಲೋಡ್ ಮಾಡುತ್ತೆ. ಕ್ವೆಶನ್ ಎ, ವಾಟ್ ಈಸ್ ದ ಟೋಟಲ್ ವೇಟ್ ಲೋಡೆಡ್ ಆನ್ ದ ಟ್ರಕ್? ವೇಟ್ ಆಫ್ ಸಿಮೆಂಟ್ 1,675 kg ಇದೆ. ವೇಟ್ ಆಫ್ ಸ್ಟೀಲ್ 2,850 kg ಇದೆ. What is the total weight loaded onto the truck? Total weight loaded. Add ಮಾಡಬೇಕು ಇದನ್ನು. So 5, 15, 6,525 kg ಲೋಡ್ ಮಾಡೋದಾಗಿದೆ. ಕ್ವೆಶನ್ ಬಿ, ಹೌ ಮಚ್ ಮೋರ್ ವೇಟ್ ಕ್ಯಾನ್ ದ ಟ್ರಕ್ ಕ್ಯಾರಿ ಬಿಫೋರ್ ರೀಚಿಂಗ್ ಇಟ್ಸ್ ಮ್ಯಾಕ್ಸಿಮಮ್ ಕೆಪಾಸಿಟಿ? ಇನ್ನು ಎಷ್ಟು ಲೋಡನ್ನು ಆ ಟ್ರಕ್ಕಲ್ಲಿ ಹಾಕ್ಬೋದು? ಲೋಡಿಂಗ್ ಕೆಪಾಸಿಟಿ ಎಷ್ಟಿದೆ ಆ ಟ್ರಕ್ಕಿಂದ? ಲೋಡಿಂಗ್ ಕೆಪಾಸಿಟಿ 8,250 kg ಇದೆ. ವೇಟ್ ಲೋಡೆಡ್ ಎಷ್ಟಿದೆ? 6,525. ಸೊ ವೇಟ್ ಲೋಡೆಡ್ 6,525 kg ಇದೆ. ವೇಟ್ that can still be loaded. ಇನ್ನು ಎಷ್ಟು ವೇಟನ್ನು ಅಲ್ಲಿ ನಾವು ಹಾಕ್ಬೋದು. ಸೊ ಇಲ್ಲಿ 0 ಇಂದ 5 ಕಳೆಯೋಕ್ಕಾಗಲ್ಲ. ಇದು 4 ಆಗುತ್ತೆ. 10 - 5 is 5, 4 - 2 is 2, 2 ಇಂದ 5 ಕಳೆಯೋಕ್ಕಾಗಲ್ಲ. ಇದು 7 ಆಗುತ್ತೆ. ಇದು 12 ಆಗುತ್ತೆ. 12 - 5 is 7, 7 - 6 is 1. ಸೊ ಇನ್ನು 1,725 kgಸನ್ನು ಲೋಡ್ ಮಾಡಬಹುದು. ಸೊ ಲೆಟ್ ಅಸ್ ಸ್ಟಾಪ್ ದಿಸ್ ವಿಡಿಯೋ ಇಯರ್. ಮುಂದಿನ ಪಾಠನ್ನು ಮುಂದಿನ ವಿಡಿಯೋಲಿ ಕಂಟಿನ್ಯೂ ಮಾಡೋಣ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಒತ್ತಿ ನನ್ನ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.